ಮಾಡಿದ್ದೇನೆ. ನನ್ನ ಹೆಸರು ತೇಜಸ್ವಿನಿ ಗುಡಿಗೇರಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೃತ್ಯ ಮಾಡಿದ್ದೇನೆ. ನನ್ನ ಹೆಸರು ತನುಶ್ರೀ ತತ್ತಿಮನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೃತ್ಯ ಮಾಡಿದ್ದೇನೆ. ನನ್ನ ಹೆಸರು ಗುಡಿಗೇರಿ. ನಾನು ನೃತ್ಯ ಮಾಡಿದ್ದೇನೆ. ನನ್ನ ಹೆಸರು ಸಿಂಚನಾ ವಸ್ಮನಿ. ನಾನು ಗೋಕಳಿ ಹುಡುಗಿಯಾಗಿದ್ದೇನೆ. ನನ್ನ ಹೆಸರು ಕಾವೇರಿ ಪತ್ತ. ನಾನು ಇಂದು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಹೋಳಿ ಹುಡುಗರ ನನ್ನ ಹೆಸರು ಸಂಜನಾ ಹೆಬ್ಬಳ್ಳಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪಕ್ಕದ ಮನೆಯವರು. ನನ್ನ ಹೆಸರು ಅಮೃತ ಮತಿರೈ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ದೃಢ ಸಂಕಲ್ಪ ಎಂಬ ಹಾಡಿಗೆ ನೃತ್ಯವನ್ನು ಮಾಡಿದ್ದೇನೆ ಮತ್ತು ತಾಯಿಯ ಪಾತ್ರ ಮಾಡಿದ್ದೇನೆ. ನನ್ನ ಹೆಸರು ಗವಿಸಿದ್ದಪ್ಪ ಅವರಿಗೆ. ನಾನು ನೃತ್ಯ ಮಾಡಿದ್ದೇನೆ ಹಾಗೂ ನಾಟಕ ಮಾಡಿದ್ದೇನೆ. ನನ್ನ ಹೆಸರು ಅಜಯ್ ಕುಮಾರ್ ಕರ್ಶೆಟ್ಟಿ. ನಾನು ನೃತ್ಯ ಮಾಡಿದ್ದೇನೆ, ನಾಟಕ ಮಾಡಿದ್ದೇನೆ. ನನ್ನ ಹೆಸರು ಸಂದೀಪ್ ತಿಪ್ಪರ್. ನನ್ನ ಹೆಸರು ಸಂದೀಪ್ ತಿಪ್ಪರ್. ನಾನು ನೃತ್ಯ ಮಾಡಿದ್ದೇನೆ ಮತ್ತು ನಾಟಕ ಮಾಡಿದ್ದೇನೆ. ನನ್ನ ಹೆಸರು ಮಲಿಕ್ ರೆಹಾನ್ ನದಾಫ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೃತ್ಯ ಮಾಡಿದ್ದೇನೆ. ನನ್ನ ಹೆಸರು ನಾಗನಗೌಡ ಗದಿಯಪ್ಪಗೌಡ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೃತ್ಯ ಮಾಡಿದ್ದೇನೆ. ನನ್ನ ಹೆಸರು ನಿಖಿತಾ ಶಿವಪ್ಪ ಪಶುಪತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಬಸವಣ್ಣ. ನನ್ನ ಹೆಸರು ಕಾವ್ಯ ಕಲ್ಗುಟ್ರೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಸಾವಿತ್ರಿ ಬಾಪುಲಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಸಿದ್ದಗೌಡ್. ನಾನು ಪಾತ್ರವನ್ನ ಹುಡುಗರು ಆಗಿದ್ದೇವೆ. ವೆರಿ ಗುಡ್. ನನ್ನ ಹೆಸರು ವೈಷ್ಣವಿ ದೇವಪ್ಪರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ದೃಢ ಸಂಕಲ್ಪ ಎಂಬ ನೃತ್ಯವನ್ನು ಮಾಡಿದ್ದೇನೆ. ನನ್ನ ಹೆಸರು ದೇವಿಕಾ ಪಟ್ಟಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಮದರ್ ತೆರೇಸಾ. ಎಷ್ಟು ಸತ್ಯ ಅಮೃತನ ಉತ್ತರ ನನ್ನ ತಿಳಿಸ್ಬಿಟ್ಟು. Let's go. ಹೆಂಗಿತ್ತ? ಹಂಗಂದ್ರೆ ನಾಟಕದೊಳಗಿದ್ದಾರೆ ಯಾರು ಗೊತ್ತೈತಿ ನಿಮ್ಗೆ? ಈಗ ಅವ್ರು ಪರಿಚಯ ಅವರು ಮಾಡ್ಕೋತಾರ. ಮುಂದೆ ಬರ್ರಿ